ಮಿತ್ರರೇ ನಮಸ್ಕಾರ. ಮಿತ್ರರೇ, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಈ ದೇಶಕ್ಕೆ ಅಂಟಿರುವಂತಹ ಗ್ಯಾರಂಟಿ ಎಂಬ ವೈರಸ್ನ ಬಗ್ಗೆ ಮುಲಾಜಿಲ್ಲದೆ ಮಾತನಾಡಿದ್ದಾರೆ. ಅವರು ಇತ್ತೀಚೆಗೆ ಇಂಡಿಯಾ ಟುಡೇಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ರಾಜೀವ್ ಸರ್ದೇಸಾಯಿ ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ರೇವಂತ್ ರೆಡ್ಡಿ ಫಿಲ್ಟರ್ ಇಲ್ಲದೆ ಮಾತನಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಾಗಿ ಸರ್ಕಾರವನ್ನು ಬಾಧಿಸ್ತಾ ಇದೆ, ಸಾಲದ ಸುಳಿಗೆ ಯಾವ ರೀತಿಯಾಗಿ ರಾಜ್ಯಗಳು ಸಿಕ್ಕಾಕ್ಕೊಳ್ತಾ ಇದೆ, ಇದರಿಂದ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹೇಗೆ ಅಧಪತನವನ್ನು ಕಾಣ್ತಾ ಇದೆ, ಇದರ ಬಗ್ಗೆ ರೇವಂತ್ ರೆಡ್ಡಿ ಕುಲ್ಲಂ ಮಾತನಾಡಿದ್ದಾರೆ. ಮಿತ್ರರೇ, ನನಗೆ ರೇವಂತ್ ರೆಡ್ಡಿ ಅವರ ಮಾತು ಬಹಳ ಹಿಡಿಸ್ತು. ಯಾಕೆಂದರೆ ಅವರು ಜನರ ಮುಂದೆ ಸತ್ಯ ಹೇಳುವಂತಹ ಪ್ರಯತ್ನವನ್ನಾದರೂ ಮಾಡಿದ್ದಾರೆ. ಕೆಲವರಿಗೆ ಅನ್ನಿಸಬಹುದು, ಗ್ಯಾರಂಟಿಯ ಯಾವುದೇ ವಿಚಾರ ಇದ್ರೂ ಕೂಡ ಇವನು ವಿಡಿಯೋ ಮಾಡ್ತಾನೆ, ಗ್ಯಾರಂಟಿಯ ವಿರೋಧಿ ಈತನಿಗೆ ಜನರಿಗೆ ದುಡ್ಡು ಸಿಗುವಂಥದ್ದು ಇಷ್ಟ ಇಲ್ಲ, ಹೀಗೆಲ್ಲ ಕೆಲವರಿಗೆ ಅನ್ನಿಸಬಹುದು. ನಾನು ಈ ಗ್ಯಾರಂಟಿಗಳ ಬಗ್ಗೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಕೂಡ ಹಾಕ್ತಾರೆ. ಮಿತ್ರರೇ, ನಾನು ಅದ್ರ ಬಗ್ಗೆ ಎಲ್ಲ ಮುಲಾಜು ಮಾಡೋದಿಲ್ಲ. ನನಗೆ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ದೇಶ ಬಹಳ ಸದೃಢವಾಗಿರಬೇಕು, ಆರ್ಥಿಕವಾಗಿ ಸುಭಿಕ್ಷವಾಗಿರಬೇಕು ಅಂತ ಬಯಸುವಂತಹ ವ್ಯಕ್ತಿ ನಾನು ಯಾವುದೇ ಗ್ಯಾರಂಟಿಯನ್ನು ಇದುವರೆಗೆ ಪಡೆದುಕೊಂಡಿಲ್ಲ. ಸರ್ಕಾರ ಯಾವುದೇ ಉಚಿತ ಯೋಜನೆಯನ್ನು ಕೊಟ್ಟರೂ ಕೂಡ ನಾನು ಅದಕ್ಕೆ ಅರ್ಜಿ ಹಾಕೋದಿಲ್ಲ. ಯಾಕೆಂದರೆ ನನಗೆ ದೇವರು ದುಡಿಯುವಂತಹ ಶಕ್ತಿ ಕೊಟ್ಟಿದ್ದಾನೆ. ನಾನು ದುಡಿದ ಹಣದಲ್ಲಿ ನನ್ನ ಅವಶ್ಯಕತೆಗಳನ್ನು ಪೂರೈಸ್ತೀನಿ. ಯಾರ್ಯಾರಿಗೆ ಈ ಸಾಮರ್ಥ್ಯ ಇದೆಯೋ ಅವರೆಲ್ಲರೂ ಕೂಡ ಹಾಗೆ ಬದುಕಬೇಕು ಅನ್ನುವಂಥದ್ದು ನನ್ನ ಆಶಯವೂ ಕೂಡ ಆಗಿದೆ. ಆಗ ದೇಶ ಸದೃಢವಾಗಿರುತ್ತೆ. ನಿಮಗೆ ಸ್ಪಷ್ಟ ಮಾಡೋದೇನು ಕೇಳಿದ್ರೆ, ನಾನು ಬಡ ಜನರಿಗೆ ಸರ್ಕಾರ ಹಣ ಕೊಡುತ್ತೆ, ಅವರನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡುತ್ತೆ, ಅವರಿಗೆ ಹೊತ್ತಿನ ಕೂಳನ್ನು ಕೊಡುತ್ತೆ ಅಂತಂದರೆ ಅದರ ವಿರೋಧಿ ನಾನಲ್ಲ. ಆದರೆ ಯಾರೆಲ್ಲ ಸದೃಢವಾಗಿದ್ದಾರೋ, ಆರ್ಥಿಕವಾಗಿ ಸಬಲರಾಗಿದ್ದಾರೋ, ಅವರಿಗೆ ದುಡಿಯುವಂತಹ ಶಕ್ತಿ ಇದೆಯೋ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರೋ ಅಂಥವರು ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆದುಕೊಳ್ತಾ ಇದ್ದಾರಲ್ಲ, ಅವರ ಮನೆಗೆ ಉಚಿತ ವಿದ್ಯುತ್ ಹೋಗ್ತಾ ಇದೆಯಲ್ಲ, ಅವರ ಹೆಂಡತಿ ಅಥವಾ ಅವರ ಮಗಳು ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರಲ್ಲ, ಇದರ ವಿರೋಧಿ ನಾನು. ಇದು ಈ ದೇಶದ ಆರ್ಥಿಕತೆಗೆ ಮಾರಕವಾಗುವಂತಹ ವಿಚಾರ. ಇದರ ಬಗ್ಗೆ ಪ್ರತಿಯೊಬ್ಬರೂ ಜಾಗೃತವಾಗಬೇಕು. ಈ ಹಿನ್ನೆಲೆಯಲ್ಲಿ ಇಂತಹ ಅನೇಕ ವಿಡಿಯೋಗಳನ್ನು ಈ ಹಿಂದೆಯೂ ಮಾಡಿದ್ದೀನಿ, ಮುಂದೆ ಕೂಡ ಮಾಡ್ತೀನಿ. ಯಾಕಿಷ್ಟು ದೊಡ್ಡ ಪೀಠಿಕೆ ಹಾಕಿ ಮಾತನಾಡ್ತಾನೆ ಅಂತ ಕೆಲವರಿಗೆ ಅನ್ನಿಸಬಹುದು. ಆದರೆ ಮಿತ್ರರೇ, ಇದು ತೀರಾ ಅನಿವಾರ್ಯವಾಗಿದೆ. ನಮ್ಮ ಯುವ ಸಮುದಾಯ ಇದರ ಬಗ್ಗೆ ಎಚ್ಚರಗೊಳ್ಳಬೇಕು. ಇಲ್ಲದೆ ಹೋದರೆ ವೆನಿಜುಲಾದ ಕಥೆಯನ್ನು ನಾವು ಕೇಳ್ತಾ ಇದ್ವಲ್ಲ, ಅಥವಾ ಪಕ್ಕದ ಶ್ರೀಲಂಕಾದಲ್ಲಿ ಏನಾಯಿತು ಅಂತ ನಾವು ನೋಡಿದೀವಲ್ಲ, ಅದೇ ಪರಿಸ್ಥಿತಿ ಭಾರತಕ್ಕೂ ಬರುತ್ತೆ, ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ಬರುತ್ತೆ, ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೂ ಕೂಡ ಬರುತ್ತೆ. ಹೀಗಾಗಿಯೇ ಈ ಗ್ಯಾರಂಟಿ ಕುರಿತಾದ ಏನೇ ವಿಚಾರ ಬಂದರೂ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ವಿಷಯಕ್ಕೆ ಬರೋದಾದ್ರೆ, ರೇವಂತ್ ರೆಡ್ಡಿ ಮಾತನಾಡುವಂತಹ ಸಂದರ್ಭದಲ್ಲಿ ತೆಲಂಗಾಣದ ಆರ್ಥಿಕ ಸ್ಥಿತಿಗತಿಗಳನ್ನು ಜನರ ಮುಂದಿಡುವಂತಹ ಪ್ರಯತ್ನ ಮಾಡಿದ್ದಾರೆ. ಅವರು ಹೇಳಿದ್ದೇನು ಕೇಳಿದ್ರೆ, CM ಆಗುವವರೆಗೂ ಕೂಡ ತೆಲಂಗಾಣದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಈ ಹಿಂದೆ KCR ಏನು ಕತೆ ಹೇಳ್ತಾ ಇದ್ರು ಅದನ್ನು ಮಾತ್ರ ನಾನು ಕೇಳ್ಕೊಂಡು ಬಂದಿದ್ದೆ. ಆದರೆ CM ಆದ ಬಳಿಕ ವಾಸ್ತವ ಸ್ಥಿತಿಯ ಅರಿವಾಗಿದೆ. ಹೀಗಂತ ರೇವಂತ್ ರೆಡ್ಡಿ ಹೇಳಿದ್ರು. ಮಿತ್ರರೇ, ಅಷ್ಟೇ ಆಗಿದ್ರೆ ಏನು ಸುದ್ದಿ ಆಗ್ತಾ ಇರಲಿಲ್ಲ. ಅದಕ್ಕೆ ಮುಂದುವರೆದು ಕೆಲವೊಂದಷ್ಟು ಅಂಕಿಅಂಶಗಳನ್ನು ಕೊಟ್ಟರು. ಅದು ಈಗ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿರುವಂತಹದ್ದು. ರೇವಂತ್ ರೆಡ್ಡಿ ಹೇಳಿರುವಂತಹ ಕಟು ಸತ್ಯ ಏನು ಕೇಳಿದ್ರೆ, ತೆಲಂಗಾಣಕ್ಕೆ ಪ್ರತಿ ತಿಂಗಳು ಕೂಡ 18,500 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಇದರಲ್ಲಿ 6,500 ಕೋಟಿಯನ್ನ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡುವಂತಹದ್ದು, ಸರ್ಕಾರವನ್ನು ನಡೆಸೋದಕ್ಕೆ ಖರ್ಚಾಗತ್ತೆ. ಇನ್ನುಳಿದಂತಹ 6,500 ಕೋಟಿ ರೂಪಾಯಿ ಸಾಲ ಮರುಪಾವತಿಗೆ ಹೋಗುತ್ತೆ. ಅಂದರೆ ಈ ಹಿಂದೆ ಸರ್ಕಾರ ಏನು ಸಾಲ ಮಾಡಿತ್ತೋ ಅದರ ಮರುಪಾವತಿಗೋಸ್ಕರವಾಗಿ ಪ್ರತಿ ತಿಂಗಳು 6,500 ಕೋಟಿಯನ್ನು ಮೀಸಲಿಡಬೇಕಾಗತ್ತೆ. ನಾವು ಟೀ ಕುಡಿಲಿ, ಕಾಫಿ ಕುಡಿಲಿ, ಊಟ ಮಾಡಲಿ, ತಿಂಡಿ ಮಾಡಲಿ, ಇದು ಯಾವುದನ್ನು ಮಾಡದೇ ಇರಲಿ, ಆದರೂ ಕೂಡ ಪ್ರತಿ ತಿಂಗಳ 10ನೇ ತಾರೀಕು ಒಳಗಾಗಿ ನಾವು 13,000 ಕೋಟಿ ರೂಪಾಯಿಯನ್ನು ಅದಕ್ಕೆ ಮೀಸಲಿಡಬೇಕಾಗತ್ತೆ. ಇದು ಸರ್ಕಾರಕ್ಕೆ ಸಿಗೋದೇ ಇಲ್ಲ. ಹೇಗೆ ಬರುತ್ತೋ ಹಾಗೆ ಹೊರಟು ಹೋಗುತ್ತೆ ಅಂತ ರೇವಂತ್ ರೆಡ್ಡಿ ಜನರ ಮುಂದೆ ಹೇಳಿದ್ದಾರೆ. ಇನ್ನು ಅಭಿವೃದ್ಧಿ ಮತ್ತು ವೆಲ್ಫೇರ್ ಸ್ಕೀಮ್ಗಳಿಗೆ ಉಳಿಯುವಂತದ್ದು ಕೇವಲ 5,500 ಕೋಟಿ ರೂಪಾಯಿ. ಇದರಲ್ಲಿ ನಾವು ಗ್ಯಾರಂಟಿಗಳನ್ನು ಕೊಡಬೇಕು, ನಂತರ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು. ಹೀಗಿರುವಾಗ ಹೇಗೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ಸಾಧ್ಯ ಅಂತ ರೇವಂತ್ ರೆಡ್ಡಿ ಪ್ರಶ್ನೆ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜೀವ್ ಸರ್ದೇಸಾಯಿ ಮಧ್ಯದಲ್ಲೊಂದು ಪ್ರಶ್ನೆ ಕೇಳ್ತಾರೆ. ಇಷ್ಟೆಲ್ಲ ಗೊತ್ತಿದ್ದಂತಹ ನೀವು ಗ್ಯಾರಂಟಿಗಳಿಗಾಗಿ ಯಾಕೆ ಹಣ ವೆಚ್ಚ ಮಾಡ್ತಾ ಇದ್ದೀರಿ? ಗ್ಯಾರಂಟಿಗಳಿಗೆ ವರ್ಷಕ್ಕೆ 50-60 ಸಾವಿರ ಕೋಟಿಯನ್ನು ಯಾಕೆ ಮೀಸಲಿಡ್ತಾ ಇದ್ದೀರಿ? ಇದೆಲ್ಲ ನಿಮಗೆ ಗೊತ್ತಿರಲಿಲ್ವಾ? ಗ್ಯಾರಂಟಿಯನ್ನು ಮೊದಲು ಘೋಷಿಸುವಂತಹ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿಯ ಅರಿವಿರಲಿಲ್ವಾ? ಹಾಗಾದ್ರೆ ರೇವಂತ್ ರೆಡ್ಡಿ ಹೇಳ್ತಾರೆ, ಹೌದು, ನಾನು ಮುಖ್ಯಮಂತ್ರಿ ಆಗುವವರೆಗೂ ಕೂಡ ಈ ಹಿಂದೆ KCR ಏನು ಕತೆ ಹೇಳಿದ್ರೋ ಅದನ್ನೇ ನಂಬ್ಕೊಂಡು ಬಂದಿದ್ದೆ. ತೆಲಂಗಾಣ ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅಂದರೆ 2014ರಲ್ಲಿ ರಾಜ್ಯದ ಸಾಲ ಇದ್ದಿದ್ದು ಕೇವಲ 70,000 ಕೋಟಿ. ಆದರೆ KCR ನಮ್ಮ ಕೈಗೆ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ತೆಲಂಗಾಣದ ಸಾಲ ಇದ್ದಿದ್ದು 7 ಲಕ್ಷ ಕೋಟಿ. ಆದರೆ KCR ನಮಗೆ ಹೂ ಮುಡಿಸ್ತಾ ಇದ್ರು, ರಾಜ್ಯದ ಸಾಲ ಕೇವಲ 3,70,000 ಕೋಟಿ ಅಂತ. ಆದರೆ ನಾನು ಯಾವಾಗ ಮುಖ್ಯಮಂತ್ರಿ ಆದನೋ ಆಗ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ
ಗ್ಯಾರಂಟಿಯ ಬಗ್ಗೆ ನನಗೆ ಅರಿವಾಯಿತು. ಹೀಗಾಗಿ ಬಜೆಟ್ನಲ್ಲಿ ನಾವು ಘೋಷಿಸಿದಂತಹ ಗ್ಯಾರಂಟಿಗಳನ್ನು ಕೊಡೋದಕ್ಕೆ ನಮಗೆ ಬೇಜಾರಿಲ್ಲ. ಆದರೆ ಹಿಂದಿನ ಸರ್ಕಾರ ಮಾಡದಂತಹ ಸಾಲವನ್ನು ಈಗ ಮರುಪಾವತಿ ಮಾಡೋದಕ್ಕೆ ನಮ್ಮ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ. ಆ ಹೊರೆಯನ್ನು ನಾವು ಯಾಕೆ ಹೊತ್ಕೊಳ್ಬೇಕು ಅಂತ ರೇವಂತ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಮಿತ್ರರೇ, ಈ ಲಾಜಿಕ್ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಈಗ ಇವರು ಗ್ಯಾರಂಟಿ ಕೊಡೋದಕ್ಕೋಸ್ಕರವಾಗಿ ವಾರ್ಷಿಕವಾಗಿ 50,000 ಕೋಟಿಯನ್ನ ವೆಚ್ಚ ಮಾಡ್ತಾ ಇದ್ದಾರೆ. ತೆಲಂಗಾಣದಲ್ಲೂ ಕೂಡ ಈ 50,000 ಕೋಟಿಯನ್ನೇನು ಇವರು ಆದಾಯ ಇದ್ದು ವೆಚ್ಚ ಮಾಡ್ತಿರೋದಲ್ಲ, ಸಾಲ ಮಾಡಿಯೇ ವೆಚ್ಚ ಮಾಡ್ತಾ ಇರುವಂತದ್ದು. ತೆಲಂಗಾಣ ಸರ್ಕಾರ ಈಗಲೂ ಕೂಡ ವಾರ್ಷಿಕವಾಗಿ 60,000 ರಿಂದ 80,000 ಕೋಟಿಯಷ್ಟು ಸಾಲ ಮಾಡ್ತಾ ಇದೆ. ಪ್ರತಿ ವರ್ಷವೂ ಕೂಡ ಸಾಲದ ಪ್ರಮಾಣ ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ. ನಾಳೆ ಮುಂದೆ ಬರುವಂತಹ ಸರ್ಕಾರ ಇದೆಯಲ್ಲ, 2028ರಲ್ಲಿ ತೆಲಂಗಾಣದಲ್ಲಿ ಮತ್ತೊಂದು ಸರ್ಕಾರ ಬರುತ್ತೆ. ಆ ಸರ್ಕಾರದ ಮುಖ್ಯಮಂತ್ರಿಯೂ ಕೂಡ ಪ್ರಶ್ನೆ ಮಾಡಬಹುದಲ್ವಾ, ರೇವಂತ್ ರೆಡ್ಡಿ ಮಾಡದಂತಹ ಸಾಲವನ್ನು ನಾವು ತೀರಿಸೋದಿಲ್ಲ ಅಂತ. ಅದಕ್ಕೆ ಮಿತ್ರರೇ, KCR ಇರಬಹುದು, ರೇವಂತ್ ರೆಡ್ಡಿ ಇರಬಹುದು, ಯಾರೇ ಮುಖ್ಯಮಂತ್ರಿ ಆಗಿದ್ರೂ ಕೂಡ ರಾಜ್ಯದ ಆರ್ಥಿಕ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸಾಲ ಮಾಡಬೇಕು, ಜನರಿಗೆ ಯೋಜನೆಗಳನ್ನು ಕೊಡಬೇಕು. ಇಲ್ಲಪ್ಪ ನಾವೇನೋ ಗ್ಯಾರಂಟಿಯನ್ನು ಘೋಷಣೆ ಮಾಡಿಬಿಟ್ಟಿದ್ದೀವಿ, ಈಗ ಕೊಡಲೇಬೇಕು ಅಂತೇಳಿ ಒತ್ತಡಕ್ಕೆ ಬಿದ್ದು ಗ್ಯಾರಂಟಿಯನ್ನು ಕೊಟ್ಟಿದ್ದೆ ಆದರೆ ಮುಂದೆ ರಾಜ್ಯದ ಮೇಲೆ ಸಾಲದ ಭರೆಯನ್ನು ಎಳೆದು ನೀವು ಹೋಗ್ತೀರಿ. ನಿಮ್ಮನ್ನು ಇತಿಹಾಸ ಯಾವ ರೀತಿಯಾಗಿ ನೆನಪು ಮಾಡಿಕೊಳ್ಳುತ್ತೆ ಅಂತಂದರೆ, ರಾಜ್ಯಕ್ಕೆ ಇಷ್ಟು ಸಾಲ ಮಾಡಿಕೊಟ್ಟಂತಹ ಮುಖ್ಯಮಂತ್ರಿ, ರಾಜ್ಯವನ್ನು ದಿವಾಳಿ ಮಾಡದಂತಹ ಮುಖ್ಯಮಂತ್ರಿ, ಇದೇ ರೀತಿಯಾಗಿ ಇತಿಹಾಸ ನಿಮ್ಮನ್ನು ನೆನಪಿನಲ್ಲಿಟ್ಟುಕೊಂಡಿರುತ್ತೆ. ಈಗ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ 16 ಬಜೆಟನ್ನು ಮಂಡಿಸಿದ್ದಾರೆ. ಆರ್ಥಿಕ ಅಭಿವೃದ್ಧಿಯ ಹರಿಕಾರ ಅಂತ ಸಿದ್ದರಾಮಯ್ಯನವ್ರನ್ನ ಹೇಳೋದಕ್ಕೆ ಸಾಧ್ಯವಾ? ಈ ಹಿಂದೆ ಅವರು ಒಳ್ಳೊಳ್ಳೆ ಸಾಧನೆಯನ್ನು ಮಾಡಿರಬಹುದು, ಆದರೆ ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹ ದುರಂತಗಳೇನಿದೆ, ಈ ಕಾರಣದಿಂದಾಗಿ ಸಿದ್ದರಾಮಯ್ಯನವ್ರನ್ನ ಮುಂದೆ ಜನ ನೆನಪಿನಲ್ಲಿಟ್ಕೊಂಡಿರ್ತಾರೆ. ಸಿದ್ದರಾಮಯ್ಯ ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳ ಕಾರಣದಿಂದಾಗಿ ಕರ್ನಾಟಕ ಇವತ್ತು ದಿವಾಳಿಯಾಗಿದೆ. IT, BT ಕಂಪನಿಗಳು, ಸಾವಿರಾರು ಕೋಟಿ ಆದಾಯ, ಆರ್ಥಿಕವಾಗಿ ಸುಭಿಕ್ಷವಾಗಿದ್ದಂತಹ ಕರ್ನಾಟಕ ರಾಜ್ಯ ಇವತ್ತು ಪಾಪರ್ ಚೀಟಿ ಹಿಡ್ಕೊಂಡು ನಿಲ್ಲೋದಕ್ಕೆ ಕಾರಣ ಸಿದ್ದರಾಮಯ್ಯನವರ ಕಾಲದಲ್ಲಿ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳು ಅಂತ ಮುಂದಿನ ಪೀಳಿಗೆ ಇತಿಹಾಸದಲ್ಲೂ ಓದುತ್ತೆ. ಇದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರಬೇಕು. ರೇವಂತ್ ರೆಡ್ಡಿ ಅವರು ತೆಲಂಗಾಣದ ವಿಚಾರವನ್ನ ಹೇಳುವ ಮೂಲಕ ಕುಲ್ಲಂ ಕುಲ್ಲ ಜನರ ಮುಂದೆ ಒಪ್ಕೊಂಡಿದ್ದಾರೆ, ಹೌದು ನಮ್ಮ ಕೈಲಿ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಾಲ ರಾಜ್ಯವನ್ನ ಕಿತ್ತು ತಿಂತಾ ಇದೆ ಅಂತ. ಇವತ್ತು ಮಿತ್ರರೇ, ತೆಲಂಗಾಣ ಇರಬಹುದು, ಕರ್ನಾಟಕ ಇರಬಹುದು, ಮಹಾರಾಷ್ಟ್ರ ಇರಬಹುದು ಅಥವಾ ತಮಿಳುನಾಡು ಇರಬಹುದು, ಈ ಎಲ್ಲ ರಾಜ್ಯಗಳು ಕೂಡ ಆರ್ಥಿಕವಾಗಿ ಬಹಳ ಸದೃಢವಾಗಿದ್ದಂತಹ ರಾಜ್ಯಗಳು. ಇವರಿಗೆ ಆದಾಯಕ್ಕೇನು ಕೊರತೆ ಇರಲಿಲ್ಲ. ಆದರೆ ಅಸಮರ್ಪಕವಾದಂತಹ ಆರ್ಥಿಕ ನಿರ್ವಹಣೆಯ ಕಾರಣದಿಂದಾಗಿ ಈ ಎಲ್ಲ ರಾಜ್ಯಗಳು ಕೂಡ ಆರ್ಥಿಕವಾಗಿ ದಿವಾಳಿ ಅಂಚಿಗೆ ಬಂದು ನಿಲ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತು, ತಮಿಳುನಾಡಿನಲ್ಲಿ ಕಳೆದ 10 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು, ಅಲ್ಲಿನ ಪಾಲಿಟಿಕ್ಸ್ ಯಾವ ರೀತಿಯಾಗಿತ್ತು. ಅಲ್ಲಿ DMK ಮತ್ತು ಅಣ್ಣಾ DMK ಉಚಿತ ವಸ್ತುಗಳನ್ನು ಕೊಡೋದಕ್ಕೆ ಪೈಪೋಟಿಗೆ ಬಿದ್ದಿದ್ವು. ಒಬ್ರು ಕಲರ್ ಟಿವಿಯನ್ನ ಕೊಟ್ಟರು, ಇನ್ನೊಬ್ರು ಫ್ರಿಡ್ಜ್ ಅನ್ನ ಕೊಟ್ಟರು. ಒಂದರಲ್ಲಿ ಜಯಲಲಿತಾ ಸಿಂಬಲ್ ಇರ್ತಾ ಇತ್ತು, ಇನ್ನೊಂದರಲ್ಲಿ ಕರುಣಾನಿಧಿ ಸಿಂಬಲ್ ಇರ್ತಾ ಇತ್ತು. ರಾಜ್ಯದ ವತಿಯಿಂದ ಮನಸೋ ಇಚ್ಛೆ ಉಚಿತ ವಸ್ತುಗಳನ್ನು ಹಂಚುವಂತದ್ದು. ಅದಾದ ಬಳಿಕ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಂತಹ ಮಹಾಪುರುಷ ಕೇಜ್ರಿವಾಲ್ ಉಚಿತ ಯೋಜನೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಗ್ಯಾರಂಟಿಯ ಹೆಸರಿನಲ್ಲಿ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತೀವಿ, ನೀರನ್ನು ಉಚಿತವಾಗಿ ಕೊಡ್ತೀವಿ, ಮಹಿಳೆಯರಿಗೆ ದುಡ್ಡು ಕೊಡ್ತೀವಿ. ವೋಟ್ ಬ್ಯಾಂಕ್ಗೋಸ್ಕರವಾಗಿ ರಾಜ್ಯದ ಆರ್ಥಿಕತೆಯನ್ನ ಮರೆಯೋದಕ್ಕೆ ಶುರು ಮಾಡಿದ್ರು. ಈ ಉಚಿತ ಸ್ಕೀಮ್ಗಳು ಪಾರ್ಥೇನಿಯಂ ರೀತಿಯಲ್ಲಿ ಇಡೀ ದೇಶವನ್ನು ವ್ಯಾಪಿಸಿದೆ, ಎಲ್ಲ ರಾಜಕೀಯ ಪಕ್ಷವನ್ನು ವ್ಯಾಪಿಸಿದೆ. ಇದರಿಂದ ಬಿಜೆಪಿಯೂ ಹೊರತಾಗಿಲ್ಲ, ಕಾಂಗ್ರೆಸ್ ಕೂಡ ಹೊರತಾಗಿಲ್ಲ, ಯಾವುದೇ ಪ್ರಾದೇಶಿಕ ಪಕ್ಷಗಳು ಕೂಡ ಹೊರತಾಗಿಲ್ಲ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ TDP ಅಧಿಕಾರಕ್ಕೆ ಬರೋದಕ್ಕೋಸ್ಕರವಾಗಿ 6 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು. ಈಗಾಗಲೇ ಆಂಧ್ರ ಸರ್ಕಾರ ಆರ್ಥಿಕವಾಗಿ ಬಹಳ ವೀಕ್ ಆಗಿ ಹೋಗ್ಬಿಟ್ಟಿದೆ. ರಾಜ್ಯ ವಿಭಜನೆಯ ಬಳಿಕ ಆಂಧ್ರ ಸರ್ಕಾರ ಎದ್ದು ನಿಲ್ಲೋದಕ್ಕೆ ಕಷ್ಟಪಡ್ತಾ ಇದೆ. ಆದರೂ ಸಹ ಚಂದ್ರಬಾಬು ನಾಯ್ಡು 6 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಇದರ ನಡುವೆ ಮಹಾರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಕೆಲವರಿಗೆ ಅದು ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ ಅಂತ ಅನ್ನಿಸಬಹುದು. ಆದರೂ ಕೂಡ ಆರ್ಥಿಕ ಹಿತದೃಷ್ಟಿಯನ್ನ ನೋಡಿದ್ರೆ ಮಹಾರಾಷ್ಟ್ರ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ಕೈಗೊಂಡಿದೆ. ಇದನ್ನ ಸರಿನೋ ತಪ್ಪು ಅಂತ ಮಹಾರಾಷ್ಟ್ರದ ಜನ ತೀರ್ಮಾನ ಮಾಡಬೇಕು. ಅದೇನು ಕೇಳಿದ್ರೆ, ಮಹಾರಾಷ್ಟ್ರ ಸರ್ಕಾರ ಈ ವರ್ಷದ ಬಜೆಟ್ ಅನ್ನು ಮಂಡನೆ ಮಾಡಿದೆ. ಆ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಕಟ್ ಆಫ್ ಮಾಡಿದೆ. ಅವರು ಚುನಾವಣೆ ವೇಳೆ ಆ ಗ್ಯಾರಂಟಿಗಳನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಸರ್ಕಾರ ಲಾಡ್ಕಿ ಬಹಿನಾ ಅನ್ನುವಂಥ ಸ್ಕೀಮನ್ನು ಜಾರಿಗೆ ತಂದಿತ್ತು. ಆರ್ಥಿಕವಾಗಿ ಹಿಂದುಳಿದಂತಹ ಮಹಿಳೆಗೆ ಪ್ರತಿ ತಿಂಗಳು 1,500 ಕೊಡುವಂತಹ ಯೋಜನೆ ಆಗಿತ್ತು. ಮಹಾಯುತಿಯವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದ್ರು, ನಾವು ಮತ್ತೆ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಈ ಲಾಡ್ಕಿ ಬಹಿನಾ ಯೋಜನೆಯಲ್ಲಿ 1,500 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದೀವಲ್ಲ, ಇದನ್ನು 2,100 ರೂಪಾಯಿ ಏರಿಸ್ತೀವಿ ಹೀಗಂತ ಘೋಷಣೆ ಮಾಡಿದ್ರು. ಆದ್ರೆ ಫಡ್ನವೀಸ್ ಸರ್ಕಾರ ಈಗ ಬಜೆಟ್ ಅನ್ನು ಮಂಡಿಸಿದೆಯಲ್ಲ, ಇದರಲ್ಲಿ 2,100 ರೂಪಾಯಿ ಕೊಡೋದಕ್ಕೆ ನಿರ್ಧಾರ ಮಾಡಿಲ್ಲ. ಈಗೇನು 1,500 ರೂಪಾಯಿ ಕೊಡ್ತೀವಿ, ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಚುನಾವಣೆ ವೇಳೆ ಕೊಟ್ಟಂತಹ ಭರವಸೆಯನ್ನು ಈಗ ಈಡೇರಿಸೋದಿಲ್ಲ ಹೀಗಂತ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಯಾಕೆ ಈ ತೀರ್ಮಾನ ಕೈಗೊಂಡಿದ್ದಾರೆ ಅಂತಂದ್ರೆ, ಮಹಾರಾಷ್ಟ್ರದ ಒಟ್ಟು ಸಾಲ 9,30,000 ಕೋಟಿಯನ್ನು ರೀಚ್ ಆಗಿದೆ. ಜೊತೆಗೆ ಈ ವರ್ಷ ಬಜೆಟ್ನಲ್ಲಿ 45,891 ಕೋಟಿಯಷ್ಟು ಆದಾಯದ ಕೊರತೆಯನ್ನು ಮಹಾರಾಷ್ಟ್ರ ಎದುರಿಸ್ತಾ ಇದೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಆದಾಯದ ಕೊರತೆ ಆಗ್ತಾ ಬಂದ್ರೆ ಮಹಾರಾಷ್ಟ್ರ ಆರ್ಥಿಕವಾಗಿ ಬಹಳ ಸಂಕಷ್ಟವನ್ನು ಎದುರಿಸುತ್ತೆ. ಹೀಗಾಗಿ ಚುನಾವಣೆ ವೇಳೆ ಯಾವ ಭರವಸೆಯನ್ನ ಕೊಟ್ಟಿದ್ವೋ ಅದನ್ನು ಈಡೇರಿಸೋದಕ್ಕೆ ಹೋಗೋದಿಲ್ಲ. ಹೀಗೊಂದು ನಿರ್ಧಾರವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡಿದೆ. ಇದಿಷ್ಟೇ ಅಲ್ಲ,
ಈ ಹಿಂದೆ ಲಾಡ್ಕಿ ಬಹಿನಾ ಸ್ಕೀಮ್ಗೋಸ್ಕರವಾಗಿ ವಾರ್ಷಿಕವಾಗಿ 36,000 ಕೋಟಿಯನ್ನ ಮೀಸಲಿಟ್ಟಿದ್ರು. ಆದರೆ ಈ ವರ್ಷ ಅದರಲ್ಲೂ 10,000 ಕೋಟಿಯನ್ನ ಕಟ್ ಆಫ್ ಮಾಡಿದ್ದಾರೆ. ಇದರಿಂದ ಸಿಗ್ತಿರುವಂತಹ ಸೂಚನೆ ಏನು ಕೇಳಿದ್ರೆ, ಲಾಡ್ಕಿ ಬಹಿನಾ ಸ್ಕೀಮ್ನಲ್ಲೂ ಕೂಡ ಒಂದಷ್ಟು ಮಾರ್ಪಾಡುಗಳಾಗಬಹುದು. ಅಂದ್ರೆ ಈಗ ಯಾರ್ಯಾರು ಲಾಡ್ಕಿ ಬಹಿನಾ ಸ್ಕೀಮ್ ಅನ್ನ ಪಡೆದುಕೊಳ್ತಾ ಇದ್ದಾರೋ ಅವರಲ್ಲಿ ಆರ್ಥಿಕವಾಗಿ ಸದೃಢವಾಗಿರುವಂತವರನ್ನ ಗುರುತಿಸಿ ಅವರನ್ನ ಯೋಜನೆಯಿಂದ ಹೊರಗಿಡಬಹುದು ಅಂತ ಇದರಿಂದ ಸುಳಿವು ಸಿಗ್ತಾ ಇದೆ. ಇದಿಷ್ಟೇ ಅಲ್ಲ, ಚುನಾವಣೆಗೆ ಮುಂಚೆ ಮಹಾಯುತಿಯವರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದರೆ ಅದನ್ನೂ ಸಹ ದೇವೇಂದ್ರ ಫಡ್ನವೀಸ್ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಮಂಡನೆ ಮಾಡಿಲ್ಲ, ಸಾಲ ಮನ್ನಾದ ನಿರ್ಧಾರವನ್ನು ಕೈಗೊಂಡಿಲ್ಲ. ಹೀಗೆ ಮಹಾರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂತಹ ಕಾರಣದಿಂದಾಗಿ ಕೊಟ್ಟ ಭರವಸೆಗಳನ್ನು ಈಡೇರಿಸದೇ ಇರೋದಕ್ಕೆ ದೇವೇಂದ್ರ ಫಡ್ನವೀಸ್ ಸರ್ಕಾರ ನಿರ್ಧಾರ ಮಾಡಿದೆ. ಮಿತ್ರರೇ, ಯಾವುದೇ ಸರ್ಕಾರ ಆಗಿರಲಿ ಇಂತಹ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಜನ ನಿಮಗೆ ತೀರ್ಪನ್ನು ಕೊಡ್ತಾರೆ. ಚುನಾವಣೆ ವೇಳೆ ನೀವು ಮಾಡಿ ಸರಿ ಇದೆಯೋ ತಪ್ಪಿದೆಯೋ ಅದಕ್ಕೆ ತೀರ್ಪನ್ನು ಜನರೇ ಕೊಡ್ತಾರೆ. ಒಂದು ವೇಳೆ ನೀವು ಸತ್ಯ ಹೇಳಿದ್ದು ಜನರಿಗೆ ಇಷ್ಟ ಆಗಿದ್ರೆ ಅಥವಾ ಆರ್ಥಿಕ ಹಿತದೃಷ್ಟಿಯಿಂದ ನೀವು ದೃಢ ನಿರ್ಧಾರವನ್ನು ಕೈಗೊಂಡಿದ್ರಿ ಅಂತ ಜನರಿಗೆ ಅರ್ಥ ಆಗಿದ್ದೆ ಆದರೆ ಅವರು ನಿಮ್ಮ ಪರವಾಗಿ ಮತ ಹಾಕ್ತಾರೆ. ಹೀಗಾಗಿ ರಾಜ್ಯ ಸರ್ಕಾರಗಳು ಇಂತಹ ಬೋಲ್ಡ್ ನಿರ್ಧಾರವನ್ನು ಕೈಗೊಳ್ಳಬೇಕು. ಕರ್ನಾಟಕ ಸರ್ಕಾರದಿಂದಲೂ ಕೂಡ ನಾನು ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಸಿದ್ದರಾಮಯ್ಯ ಸರ್ಕಾರ ಕಳೆದ 2 ವರ್ಷದ 2 ಬಜೆಟ್ಗೋಸ್ಕರವಾಗಿ 2,21,000 ಕೋಟಿಯನ್ನ ಸಾಲ ಮಾಡಿದೆ. ಇದೇ ರೀತಿಯಾಗಿ ಮುಂದಿನ 5 ಬಜೆಟ್ ಅನ್ನು ಮಂಡಿಸಿದ್ರೆ ಕೇವಲ ಈ ಒಂದು ಅವಧಿಯ ಸಿದ್ದರಾಮಯ್ಯನವರ ಸರ್ಕಾರದ ಸಾಲ ಅಥವಾ ಕಾಂಗ್ರೆಸ್ ಸರ್ಕಾರದ ಅವಧಿಯ ಸಾಲ 5,50,000 ಕೋಟಿಯನ್ನ ದಾಟುತ್ತೆ. ಒಂದು ಅವಧಿ ಅಂದ್ರೆ 5 ವರ್ಷದ ಅವಧಿ. ಮಿತ್ರರೇ, ರಾಜ್ಯದ ಮೇಲೆ ಎಷ್ಟು ಬರೆ ಎಳೆದಂತಾಗತ್ತೆ ಅಂತ ಯೋಚನೆ ಮಾಡಿ. ಹೀಗಾಗಿ ಕರ್ನಾಟಕ ಸರ್ಕಾರವೂ ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ ಮಾರ್ಪಾಡನ್ನು ತರಬೇಕು. ಅನಗತ್ಯವಾಗಿ ಯಾರಿಗೆ ಫ್ರೀ ವಿದ್ಯುತ್ ಸಿಗ್ತಾ ಇದೆಯೋ, ಅನಗತ್ಯವಾಗಿ ಯಾವ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಸಿಗ್ತಾ ಇದೆಯೋ, ಹಾಗೆ ಯಾವ ಮಹಿಳೆ ಆರ್ಥಿಕವಾಗಿ ಸದೃಢವಾಗಿದ್ರೂ ಕೂಡ ಬಸ್ನಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೋ ಅಂಥವ್ರನ್ನೆಲ್ಲ ಹುಡುಕಿ ಆ ಯೋಜನೆಯಿಂದ ಹೊರಗಿಡಬೇಕು. ಈ ವರ್ಷ ಕರ್ನಾಟಕ ಸರ್ಕಾರ ಕೇವಲ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ 2 ಯೋಜನೆಗೋಸ್ಕರವಾಗಿ 38,708 ಕೋಟಿಯನ್ನು ಮೀಸಲಿಟ್ಟಿದೆ. ಮಿತ್ರರೇ, ಗೃಹಜ್ಯೋತಿಗೋಸ್ಕರವಾಗಿ 10,100 ಕೋಟಿ ರೂಪಾಯಿ, ಗೃಹಲಕ್ಷ್ಮಿ ಯೋಜನೆಗಾಗಿ 28,608 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಇದಿಷ್ಟನ್ನು ಉಳಿಸಿದ್ದೇ ಆದರೆ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಹೊರೆ ತಪ್ಪುತ್ತೆ ಅಂತ ಯೋಚನೆ ಮಾಡಿ. ಇದರಲ್ಲಿ ಒಂದು 10,000 ಕೋಟಿಯನ್ನು ಯಾರು ನಿರ್ಗತಿಕರಿದ್ದಾರೋ, ಯಾರು ನಿಜವಾಗ್ಲೂ ಆ ಯೋಜನೆಗೆ ಅರ್ಹತೆಯನ್ನು ಪಡೆದಿದ್ದಾರೋ ಅಂಥವರಿಗೆ ಕೊಡ್ಲಿ. ಉಳಿದಂತಹ 28,000 ಕೋಟಿ ಉಳಿಯುತ್ತೆ ತಾನೆ. ಇದನ್ನ ಒಂದೊಂದು ಕ್ಷೇತ್ರಕ್ಕೆ ಹಂಚಿದ್ರೂ ಕೂಡ ಪ್ರತಿ ಕ್ಷೇತ್ರಕ್ಕೆ ಕನಿಷ್ಠ 130ರಿಂದ 140 ಕೋಟಿ ಬರುತ್ತೆ. ಮಿತ್ರರೇ, ಆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ. ಆಗ ಕರ್ನಾಟಕ ಅಭಿವೃದ್ಧಿಯ ಪಥದತ್ತ ಸಾಗುತ್ತೆ. ಇಲ್ಲಪ್ಪ ಕ್ಷೇತ್ರಕ್ಕೆ ಕೊಡೋದಿಲ್ಲ, ಇಲ್ಲ ನೀರಾವರಿ ಯೋಜನೆಗೆ ಕೊಡಿ, ಯಾವುದೊಂದಷ್ಟು ಡ್ಯಾಮ್ಗಳನ್ನು ಅಭಿವೃದ್ಧಿ ಮಾಡಿ, ಅದು ಆಗ್ಲಿಲ್ಲ ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಳನ್ನ ಮಾಡಿ, ಜನರಿಗೆ ಉದ್ಯೋಗವನ್ನ ಕಲ್ಪಿಸಿ, ಜನರಿಗೆ ದುಡಿಯೋದನ್ನ ಕಲಿಸಿಕೊಡಿ, ಅವರ ಅನ್ನವನ್ನ ಅವರೇ ಸಂಪಾದನೆ ಮಾಡಿಕೊಳ್ಳುವಂತಹ ಸ್ವಾವಲಂಬಿ ಜೀವನವನ್ನ ಕಲಿಸಿಕೊಡಿ. ಅದನ್ನ ಬಿಟ್ಟು ನೀವು ಭಿಕ್ಷೆಯನ್ನ ಕೊಡಬೇಡಿ. ಪ್ರತಿ ತಿಂಗಳು ನಾವು ಕೊಡ್ತೀವಿ, ನೀವು ಊಟ ಮಾಡಿಕೊಂಡು ಬದುಕಿ ಅಂತ ಹೇಳುವಂತಹ ಭಿಕ್ಷೆಯನ್ನ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡಬಾರದು. ಇದು ಲಾಂಗ್ ಟರ್ಮ್ನಲ್ಲಿ ಇಡೀ ದೇಶಕ್ಕೆ ಮಾರಕವಾಗತ್ತೆ. ಇವತ್ತು ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಹೇಳಿರುವಂತಹ ವಿಚಾರಗಳೇನಿದೆ, ನಮ್ಮ ಭವಿಷ್ಯ ಎಷ್ಟು ಕತ್ತಲಾಗಿದೆ ಅನ್ನೋದನ್ನ ಇಡೀ ದೇಶಕ್ಕೆ ತಿಳಿಸಿದಂತಿದೆ. ಹೇಗೆ ಅಂತಂದ್ರೆ, ಇವತ್ತು ಸರ್ಕಾರಕ್ಕೆ ಬಂದಂತಹ ಆದಾಯದಲ್ಲಿ ಹಿಂದೆ ಮಾಡಿದಂತಹ ಸಾಲಕ್ಕೆ ಅವರು ಬಡ್ಡಿ ದುಡ್ಡನ್ನು ಕಟ್ತಾ ಇದ್ದಾರೆ, ಜೊತೆಗೆ ಸಾಲ ಮಾಡಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಇದು ಹೀಗೆ ಒಂದು 5-6 ವರ್ಷ ಮುಂದುವರೆದಿದ್ದೇ ಆದರೆ 2030-32 ವೇಳೆಗೆ ಈ ದೇಶದ ಪರಿಸ್ಥಿತಿ ಅಥವಾ ಈ ದೇಶದ ಎಲ್ಲ ರಾಜ್ಯಗಳ ಪರಿಸ್ಥಿತಿ ಹೇಗಾಗಿರುತ್ತೆ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳಿಗೂ ಹಣ ಇಲ್ಲ ಅಥವಾ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಹಣ ಇಲ್ಲ. ಕೇವಲ ಹಿಂದೆ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳು, ಹಿಂದೆ ಮಾಡಿದಂತಹ ಸಾಲಕ್ಕೋಸ್ಕರವಾಗಿ ಆಗ ಬಡ್ಡಿ ಕಟ್ಟುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ರಾಜ್ಯ ಸರ್ಕಾರದ ಸಂಪೂರ್ಣ ಆದಾಯ ಕೇವಲ ಬಡ್ಡಿಗೆ ಮತ್ತು ಅಸಲು ಕಟ್ಟೋದಕ್ಕೆ ಸೀಮಿತವಾಗಿ ಹೋಗುತ್ತೆ. ಅಂತಹ ಕೆಟ್ಟ ಆರ್ಥಿಕ ದುಸ್ಥಿತಿ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಬರುತ್ತೆ. ಮಿತ್ರರೇ, ಇದರ ಬಗ್ಗೆ ಜನ ಜಾಗೃತರಾಗಬೇಕು, ಜನ ಇದರ ಬಗ್ಗೆ ಧ್ವನಿ ಎತ್ತಬೇಕು. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಓಪನ್ ಆಗಿ ಈ ವಿಚಾರಗಳನ್ನು ಹೇಳಿದ್ದು ಹಾಗೂ ಮಹಾರಾಷ್ಟ್ರ ಸರ್ಕಾರದ ಕ್ರಮ, ಇದೆರಡರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ